ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ 2 ಅಧ್ಯಾಯಗಳಲ್ಲಿ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಹಾಗೂ ದ್ರವ್ಯವು ಶುದ್ಧವೇ ಅನ್ನುವಂತಹ ಅಧ್ಯಾಯಗಳಲ್ಲಿ ನಾವು ಕೆಲವು ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ. ಏನು ದ್ರವ್ಯ ಎಂದರೇನು ಅಂತ ನಾವು ನೋಡಿದ್ದೇವೆ. ದ್ರವ್ಯ ಅಂದರೆ ರಾಶಿಯನ್ನು ಹೊಂದಿರುವ, ಸ್ಥಳವನ್ನು ಆಕ್ರಮಿಸುವ ಯಾವುದೇ ರಚನೆಯ ವಸ್ತುವನ್ನು ನಾವು ದ್ರವ್ಯ ಅಂತ ಕರಿತೀವಿ. ದ್ರವ್ಯಗಳಿಗೆ ಉದಾಹರಣೆ ಕೊಡಿ. ದ್ರವ್ಯ ಕಲ್ಲು, ಮಣ್ಣು, ಗಾಳಿ, ನೀರು, ಆಹಾರ, ಈ ರೀತಿ ಅನೇಕ ಉದಾಹರಣೆಗಳನ್ನು ನಾವು ಕೊಟ್ಟು, ಅದೇ ರೀತಿ ದ್ರವ್ಯಗಳು ಎಷ್ಟು ಶುದ್ಧ ಅಂತ ನೋಡೋದು. ಈ ರಸಾಯನಶಾಸ್ತ್ರದಲ್ಲಿ ಶುದ್ಧ ವಸ್ತುಗಳು ಮತ್ತು ಅಶುದ್ಧ ವಸ್ತುಗಳು ಅಂತ ನಾವು 2 ವಿಭಾಗ ಮಾಡಿ ಅದರ ಬಗ್ಗೆನೂ ಕೂಡ ನಾವು ಎಷ್ಟು ಶುದ್ಧ ಅನ್ನೋದು ನಾವು ತಿಳ್ಕೊಂಡ್ವಿ. ಹಾಗಾದರೆ ಮಕ್ಕಳೇ, ಈ ದ್ರವ್ಯವು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ನಾವು ತಿಳ್ಕೊಬೇಕು. ನಾವು ನೋಡಿದ್ವಿ, ರಾಶಿಯನ್ನು ಹೊಂದಿರುವ, ಸ್ಥಳವನ್ನು ಆಕ್ರಮಿಸುವಂತಹ ಯಾವುದೇ ರಚನೆಯ ವಸ್ತುವನ್ನು ನಾವು ದ್ರವ್ಯ ಅಂತ ಕರೆದ್ವಿ. ಆ ದ್ರವ್ಯ ಎಷ್ಟು ಶುದ್ಧ ಅನ್ನೋದು ಕೂಡ ನಾವು ತಿಳ್ಕೊಂಡ್ವಿ. ಹಾಗಾದರೆ ಈ ದ್ರವ್ಯವು ಯಾವುದರಿಂದ ಮಾಡಲ್ಪಟ್ಟಿವೆ ಅನ್ನೋದನ್ನು ನಾವೀಗ ತಿಳ್ಕೋಬೇಕು. ಹಾಗಾದರೆ ಈ ದ್ರವ್ಯ ಅನ್ನೋದು ಪರಮಾಣು, ಇಲ್ಲವೇ ಅಣುಗಳು, ಇಲ್ಲವೇ ಅಯಾನುಗಳು, ಇವುಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ಬಿಟ್ಟು ವಿಜ್ಞಾನಿಗಳು ಸಾಬೀತುಪಡಿಸಿದ್ದಾರೆ. ಏನು ಯಾವುದೇ ದ್ರವ್ಯ ತಗೊಂಡ್ರು ಆ ದ್ರವ್ಯವು ಪರಮಾಣುಗಳು, ಇಲ್ಲವೇ ಅಣುಗಳು, ಇಲ್ಲವೇ ಅಯಾನುಗಳಿಂದ ಮಾಡಲ್ಪಟ್ಟಿವೆ ಅಂತ ಹೇಳ್ಬಿಟ್ಟು ಅನೇಕ ವಿಜ್ಞಾನಿಗಳು ಸೈದ್ಧಾಂತಿಕವಾಗಿ, ಪ್ರಾಯೋಗಿಕವಾಗಿ ಸಾಬೀತು ಮಾಡಿದ್ದಾರೆ. ಹಾಗಾದರೆ ಮಕ್ಕಳೇ, ಈ ದ್ರವ್ಯವು ಯಾವುದರಿಂದ ಮಾಡಲ್ಪಟ್ಟಿವೆ ಅಂತ ನೋಡಿದಾಗ ದ್ರವ್ಯವು ಪರಮಾಣುಗಳಿಂದ, ಇಲ್ಲವೇ ಅಣುಗಳಿಂದ, ಇಲ್ಲವೇ ಅಯಾನುಗಳಿಂದ ಮಾಡಲ್ಪಟ್ಟಿವೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೋಬಹುದು. ಈ 3ನೇ ಅಧ್ಯಾಯವೇ ಪರಮಾಣುಗಳು ಮತ್ತು ಅಣುಗಳು, ರಸಾಯನಶಾಸ್ತ್ರ. ಪರಮಾಣುಗಳು ಮತ್ತು ಅಣುಗಳು ನಾವು ಒಂದು ತಿಳ್ಕೊಂಡ್ವಿ. ದ್ರವ್ಯವು ಪರಮಾಣುಗಳು, ಇಲ್ಲವೇ ಅಣುಗಳು, ಇಲ್ಲವೇ ಅಯಾನುಗಳಿಂದ ಮಾಡಲ್ಪಟ್ಟಿವೆ. ಈಗ ಒಂದೊಂದನ್ನೇ ನಾವು ಇದನ್ನು ವಿಸ್ತಾರವಾಗಿ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಪರಮಾಣು ಅಂದರೆ ಏನು, ಪರಮಾಣು ಒಳಗಡೆ ಏನಿದೆ, ಅಣು ಅಂದರೆ ಏನು, ಅದೇ ರೀತಿ ಪರಮಾಣು ರಾಶಿ, ಅಣು ರಾಶಿ ಅನ್ನೋದನ್ನು ನಾವಿವತ್ತು ತಿಳ್ಕೊಳ್ತಾ ಹೋಗೋಣ. ನೋಡಿ, ಪುರಾತನ ಕಾಲದಿಂದಲೂ ಕೂಡ ಭಾರತದ ವಿಜ್ಞಾನಿಗಳು, ಗ್ರೀಕ್ನ ವಿಜ್ಞಾನಿಗಳು ಈ ಅಗೋಚರವಾದ, ಕಣ್ಣಿಗೆ ಕಾಣಿಸದೇ ಇರುವಂತಹ, ಅಪರಿಚಿತವಾದಂತಹ ಈ ಪರಮಾಣುಗಳ ಬಗ್ಗೆ ಅಧ್ಯಯನ ಮಾಡ್ತಾ ಬಂದಿದ್ದಾರೆ. ನೋಡಿ, ಈ ಪರಮಾಣುಗಳು ಅಗೋಚರ ಮತ್ತು ಅಪರಿಚಿತ. ಅದರಲ್ಲಿ ನಮ್ಮ ಭಾರತದ ಪ್ರಾಚೀನ ಋಷಿಗಳು, ಉದಾಹರಣೆಗೆ ಮಹರ್ಷಿ ಕಣಾದ, ಯಾರು ಮಹರ್ಷಿ ಕಣಾದರವರು ಹೇಳಿದ್ದಾರೆ, ಯಾವುದೇ ವಸ್ತುವನ್ನು ನಾವು ವಿಭಜಿಸ್ತಾ ಹೋಗ್ತೀವಿ, ವಿಭಜಿಸ್ತಾ ಹೋದಂಗೆ ಕೊನೆಗೆ ಒಂದು ಚಿಕ್ಕ ವಸ್ತು ಸಿಗುತ್ತೆ. ಆ ವಸ್ತುವನ್ನು ನಾವು ಮತ್ತೆ ವಿಭಜಿಸಲು ಬರೋದಿಲ್ಲ. ಅದನ್ನು ಅವನು ಏನಂತ ಕರೆದ, ಕಣ ಅಂತ ಹೇಳ್ಬಿಟ್ಟು ಕರೆದ. ಏನಂತ ಕರೆದ? ಕಣ. ಯಾರಪ್ಪ ಈ ಒಂದು ಮಾತನ್ನ ಹೇಳಿದ್ದು? ಮಹರ್ಷಿ ಕಣಾದ. ಒಂದು ವಸ್ತುವನ್ನು ವಿಭಜಿಸ್ತಾ ಹೋಗ್ಬೇಕು. ವಿಭಜಿಸ್ತಾ ಹೋದಂಗೆ ಕೊನೆಗೆ ಆ ವಸ್ತುವನ್ನು ವಿಭಜಿಸಲು ಆಗೋದಿಲ್ಲ. ಆ ವಸ್ತುವನ್ನು ಅವನು ಕಣ ಅಂತ ಕರೆದ. ಆ ವಸ್ತುವನ್ನು ಅವನು ಕಣ ಅಂತ ಕರೆದ. ಆ ಕಣವನ್ನೇ ಅವನು ಪರಮಾಣು ಅಂತ ಹೇಳ್ಬಿಟ್ಟು ಕರೆದ.
ಪರಮಾಣು ಅಂತ ನೋಡಿ, ಮಹರ್ಷಿ ಕಣಾದನ ಒಂದು ಕಲ್ಪನೆ. ಅಂದರೆ ಈ ಕಣ ಅಥವಾ ಪರಮಾಣು ಅನ್ನೋದು ತುಂಬ ಒಂದು ವಸ್ತುವಿನ ತುಂಬ ಚಿಕ್ಕ ವಸ್ತು, ಅದನ್ನು ಮತ್ತೆ ವಿಭಜಿಸಲು ಬರುವುದಿಲ್ಲ ಅಂತ ಹೇಳ್ಬಿಟ್ಟು ಅವನು ಹೇಳಿದ. ನಂತರ ಯಾರಪ್ಪ ಕ್ರಿಸ್ತಪೂರ್ವ 500ರಲ್ಲಿ ಪಕುದ ಕಾತ್ಯಾಯನ ಎನ್ನುವಂತಹ ಋಷಿ ಹೇಳಿದ್ರು, ಈ ವಸ್ತುಗಳು ಅತ್ಯಂತ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿವೆ, ಈ ಕಣಗಳೆಲ್ಲ ಸೇರಿಸ್ತಾ ಹೋದರೆ ದ್ರವ್ಯ ಆಗುತ್ತೆ. ಯಾರು? ಪಕುದ ಕಾತ್ಯಾಯನ. ಪಕುದ ಕಾತ್ಯಾಯನ ಎಂಬ ಭಾರತದ ಪ್ರಾಚೀನ ಋಷಿ ನೋಡಿ ಹೇಳ್ದ ಏನು, ಈ ವಸ್ತುಗಳು ಅತ್ಯಂತ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿವೆ, ಆ ಕಣಗಳನ್ನು ಸೇರಿಸ್ತಾ ಹೋದ್ರೆ ದ್ರವ್ಯ ಆಗುತ್ತೆ ಅಂತ ಅವನು ಹೇಳ್ದ. ಅದೇ ಈ ಒಂದು ನಮ್ಮ ಭಾರತದ ಪ್ರಾಚೀನ ಈ ಋಷಿಗಳ ಸಮಕಾಲೀನರಾಗಿ ಗ್ರೀಕ್ನಲ್ಲಿ ಡೆಮೋಕ್ರಟೀಸ್ ಮತ್ತು ಲೂಸಿಫಸ್ ಅನ್ನುವಂತಹ ವಿಜ್ಞಾನಿಗಳು ಕೂಡ ಅವರು ಕೂಡ ಇದನ್ನೇ ಮಂಡಿಸ್ತಾರೆ. ಯಾರು? ಡೆಮೋಕ್ರಟೀಸ್ ಮತ್ತು ಲೂಸಿಫಸ್. ಗ್ರೀಕ್ ದೇಶದಲ್ಲಿ ಡೆಮೋಕ್ರಟೀಸ್ ಮತ್ತು ಲೂಸಿಫಸ್ ಅನ್ನುವಂಥ ವಿಜ್ಞಾನಿಗಳು ಕೂಡ ಇದನ್ನೇ ಹೇಳ್ತಾರೆ. ಡೆಮೋಕ್ರಟಿಸು ಕೂಡ ಅತ್ಯಂತ ಚಿಕ್ಕ ಕಣವನ್ನು ಅವನು ಕೂಡ ಪರಮಾಣು ಅಂತ ಕರೀತಾನೆ. ನೋಡಿ, ಈ ರೀತಿ ಈ ನಮ್ಮ ಭಾರತದ ಪ್ರಾಚೀನ ಋಷಿಗಳು, ಅದೇ ರೀತಿ ಗ್ರೀಕ್ನ ವಿಜ್ಞಾನಿಗಳು, ತತ್ವಜ್ಞಾನಿಗಳು ಕ್ರಿಸ್ತಪೂರ್ವ 500ರಲ್ಲಿ ಈ ಪರಮಾಣು ಅನ್ನುವಂತಹ ಒಂದು ಕಲ್ಪನೆಯನ್ನು ಅವ್ರದ್ದೇ ಆದ ರೀತಿಯಲ್ಲಿ ವಿವರಿಸ್ತಾ ಹೋಗ್ತಾರೆ. ಆದರೆ ಇವರೆಲ್ಲ ಏನು ಮಂಡಿಸಿದ್ರು ಸೈದ್ಧಾಂತಿಕವಾಗಿ ಊಹೆಯ ಮೇಲೆ ಇವರು ಮಂಡಿಸ್ತಾ ಹೋದರು. ಈ 18ನೇ ಶತಮಾನದ ಕೊನೆಯ ಭಾಗದಲ್ಲಿ ಇವರು ಈ ರೀತಿಯ ಒಂದು ಪರಿಕಲ್ಪನೆಯನ್ನು ಮಾಡ್ತಾ ಹೋದರು. ನಂತರ ಈ ರಾಸಾಯನಿಕ ಸಂಯೋಜನೆಯ 2 ನಿಯಮಗಳನ್ನು ಹೇಳ್ತಾರೆ 18ನೇ ಶತಮಾನದ ಕೊನೆಯ ಭಾಗದಲ್ಲಿ. ಈ ರಾಸಾಯನಿಕ ಸಂಯೋಜನೆಯ 2 ನಿಯಮಗಳನ್ನು ಹೇಳ್ತಾರೆ. ಯಾರು? ಆಂಟೋನಿ ಲಾವೋಸಿಯೆ ಮತ್ತು ಜೋಸೆಫ್ ಎಲ್ ಪ್ರೌಸ್ಟ್ ರವರು ಈ ರಾಸಾಯನಿಕ ಸಂಯೋಜನೆಯ 2 ನಿಯಮಗಳನ್ನು ಪ್ರತಿಪಾದಿಸ್ತಾರೆ. ನೋಡಿ, ಈ 18ನೇ ಶತಮಾನದ ಕೊನೆಯ ಭಾಗದಲ್ಲೂ ಕೂಡ ಅಷ್ಟೊಂದು ಬೆಳವಣಿಗೆ ಆಗಲಿಲ್ಲ. ಈ ಪರಮಾಣು ಅಂದರೆ ಏನು ಅಂದರೆ ಎಲ್ಲವೂ ಅವರು ಸೈದ್ಧಾಂತಿಕವಾಗಿ ಮಾತ್ರ ಹೇಳಿರುವಂಥದ್ದು, ಪ್ರಾಯೋಗಿಕವಾಗಿ ಅವರು ಹೇಳೋದಕ್ಕೆ ಸಾಧ್ಯ ಆಗಲಿಲ್ಲ. ನಂತರ 18ನೇ ಶತಮಾನದ ಕೊನೆಯ ಭಾಗದಲ್ಲಿ ಆಂಟೋನಿ ಎಲ್ ಲಾವೋಸಿಯೆ ಮತ್ತು ಜೋಸೆಫ್ ಎಲ್ ಪ್ರೌಸ್ಟ್ ರವರು ರಾಸಾಯನಿಕ ಸಂಯೋಜನೆಗೆ 2 ನಿಯಮಗಳನ್ನು ಕೊಡ್ತಾರೆ. ಯಾರ್ಯಾರು? ಆಂಟೋನಿ ಎಲ್ ಲಾವೋಸಿಯೆ ಮತ್ತು ಜೋಸೆಫ್ ಎಲ್ ಪ್ರೌಸ್ಟ್ ರವರು. ನೋಡಿ, ಆಂಟೋನಿ ಲಾವೋಸಿಯೆ ಮತ್ತು ಜೋಸೆಫ್ ಎಲ್ ಪ್ರೌಸ್ಟ್ ರವರು ಈ ರಾಸಾಯನಿಕ ಸಂಯೋಜನೆಗೆ ಸಂಬಂಧಿಸಿದಂತೆ 2 ನಿಯಮಗಳನ್ನು ಪ್ರತಿಪಾದಿಸ್ತಾರೆ.
ಆ ಒಂದನೆಯ ನಿಯಮ ಏನು ಹೇಳುತ್ತಪ್ಪ ಅಂದರೆ ರಾಶಿ ಸಂರಕ್ಷಣಾ ನಿಯಮ ಒಂದನೇದು. ಎರಡನೇದು ಸ್ಥಿರ ಅನುಪಾತಗಳ ನಿಯಮ ಅಂತ ಹೇಳ್ಬಿಟ್ಟು. ಒಂದನೇದು ರಾಶಿ ಸಂರಕ್ಷಣಾ ನಿಯಮ, ಎರಡನೇದು ಸ್ಥಿರ ಅನುಪಾತಗಳ ನಿಯಮ. ರಾಶಿ ಸಂರಕ್ಷಣಾ ನಿಯಮ ಮತ್ತು ಸ್ಥಿರ ಅನುಪಾತಗಳ ನಿಯಮ ಅಂತ ಎರಡು ನಿಯಮಗಳನ್ನು ಹೇಳ್ತಾರೆ. ಏನು ರಾಶಿ ಸಂರಕ್ಷಣಾ ನಿಯಮ ಅಂದ್ರೆ ಏನು, ಸ್ಥಿರ ಅನುಪಾತಗಳ ನಿಯಮ ಅಂದ್ರೆ ಏನು ಅಂತ ಹೇಳ್ತಾರೆ. ರಾಶಿ ಸಂರಕ್ಷಣಾ ನಿಯಮ ಹೇಳುತ್ತೆ, ಈ ರಾಶಿ ಸಂರಕ್ಷಣಾ ನಿಯಮ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಗೊಳಿಸಲು ಸಾಧ್ಯವಿಲ್ಲ ಅಂತ. ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು, ಒಂದನೇ ನಿಯಮ ರಾಶಿ ಸಂರಕ್ಷಣಾ ನಿಯಮ, ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಗೊಳಿಸಲು ಸಾಧ್ಯವಿಲ್ಲ. ಏನು ರಾಶಿ ಸಂರಕ್ಷಣಾ ನಿಯಮ ಹೇಳುತ್ತಪ್ಪ ಅಂದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಗೊಳಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಏನಪ್ಪಾ ಇದರ ಅರ್ಥ ಅಂದ್ರೆ, ಇಲ್ಲಿ ಉದಾಹರಣೆಗೆ ನಾವು ನೀರು ಉಂಟಾಗೋದನ್ನ ನೋಡೋಣ. ಆಕ್ಸಿಜನ್, ಹೈಡ್ರೋಜನ್ ಆಕ್ಸಿಜನ್ ನೊಂದಿಗೆ ಉರಿದು ನೀರು ಉಂಟಾಗುತ್ತೆ. H2 plus O2 gives H2. ಹೈಡ್ರೋಜನ್ ಆಕ್ಸಿಜನ್ ನೊಂದಿಗೆ ಉರಿದು ನೀರು ಉಂಟಾಗುತ್ತದೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಇದು ಒಂದು ರಾಸಾಯನಿಕ ಕ್ರಿಯೆ. ಹೈಡ್ರೋಜನ್ ಆಕ್ಸಿಜನ್ ನೊಂದಿಗೆ ಉರಿದು ನೀರು ಉಂಟಾಗುವುದು ಒಂದು ರಾಸಾಯನಿಕ ಕ್ರಿಯೆ. ಈ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿ, ಯಾವುದರ ರಾಶಿ? ಹೈಡ್ರೋಜನ್ನಿನ ರಾಶಿ, ಆಕ್ಸಿಜನ್ನಿನ ರಾಶಿ ಅಲ್ವಾ? ಮೊದಲು ಎಷ್ಟಿತ್ತೋ ನಂತರ ಅದು ನೀರಾದಾಗ ರಾಶಿ ಅಷ್ಟೇ ಇರುತ್ತೆ, ಅಲ್ಲಿ ನಾಶ ಆಗುವುದಿಲ್ಲ. ಮತ್ತೆ ಈ ರಾಶಿಯನ್ನು ಸೃಷ್ಟಿಸಲು ಬರೋದಿಲ್ಲ, ಇವೆರಡಕ್ಕಿಂತ ಜಾಸ್ತಿ ಆಗೋದು ಇಲ್ಲ. ರಾಶಿ ಇವೆರಡಕ್ಕಿಂತ ಕೂಡ ಜಾಸ್ತಿ ಆಗೋದಿಲ್ಲ. ಇದನ್ನ ನಾವು ಹೇಳ್ತಾರೆ. ಮೊದಲು ರಾಶಿ ಎಷ್ಟಿತ್ತು, ಹೈಡ್ರೋಜನ್ ಮತ್ತು ಆಕ್ಸಿಜನ್ ರಾಶಿ ಅಷ್ಟೇ ಇರುತ್ತೆ. ನೋಡಿ, ಹೈಡ್ರೋಜನ್ ರಾಶಿ ಎಷ್ಟು? ನಾವಿಲ್ಲಿ ಹೈಡ್ರೋಜನ್ ರಾಶಿ 2. ಎಷ್ಟು? 2. ಅದೇ ರೀತಿ ಆಕ್ಸಿಜನ್ ರಾಶಿ ಎಷ್ಟು? 32. ಸರ್, ಆಕ್ಸಿಜನ್ ರಾಶಿ 32. ಈಗ 2 ಅಂದ್ರೆ 2 16, 1:10, 1:10. ನೋಡಿ, ನಂತರ ಇಲ್ಲಿ ನಾವು ನೋಡಿದಾಗ ಇಲ್ಲೂ ಕೂಡ ರಾಶಿ ಅಷ್ಟೇ ಬರುತ್ತೆ. ಈ ರೀತಿ ಅವ್ರು ಹೇಳಿರುವಂಥದ್ದು ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಗೊಳಿಸಲು ಸಾಧ್ಯವಿಲ್ಲ. ರಾಸಾಯನಿಕ ಕ್ರಿಯೆಗಿಂತ ಮುಂಚೆ ಎಷ್ಟಿರುತ್ತೋ ಅಷ್ಟೇ ನಂತರವೂ ಕೂಡ ಅಷ್ಟೇ ರಾಶಿ ಇರುತ್ತೆ ಅಂತ ಹೇಳ್ಬಿಟ್ಟು ಈ ರಾಸಾಯನಿಕ ಸಂಯೋಜನೆ ನಿಯಮವನ್ನು ಹೇಳ್ತಾನೆ ಲಾವೋಸಿ. ಇದು ಸರಿ, ಇದು ನಮ್ಮ ಜಗದ ನಿಯಮ. ದ್ರವ್ಯವನ್ನ ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಗೊಳಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ರು. ಅದೇ ರೀತಿ ಇಲ್ಲಿ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವಂತಹ ವಸ್ತುಗಳ ಅಥವಾ ಧಾತುಗಳ ಅಥವಾ ಪರಮಾಣುಗಳ ರಾಶಿಯನ್ನು
ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಪಡಿಸಲು ಸಾಧ್ಯವಿಲ್ಲ ಅಂತ ನಾವು ಇಲ್ಲಿ ಹೇಳಬಹುದು. ಇದು ಒಂದನೇ ನಿಯಮ. ಅರ್ಥ ಆಗಿದೆ ಅಂತ ಅನಿಸುತ್ತೆ. ರಾಸಾಯನಿಕತೆಯಲ್ಲಿ ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಮತ್ತು ನಾಶಗೊಳಿಸಲು ಸಾಧ್ಯವಿಲ್ಲ. ಎರಡನೇ ನಿಯಮ ಯಾರಪ್ಪ ಪ್ರತಿಪಾದಿಸಿದ್ದು? ಜೋಸೆಫ್ ಎಲ್ ಪ್ರೌಸ್ಟ್ ಅವರು. ಇಲ್ಲಿ ಎರಡನೇ ನಿಯಮ ಹೇಳುತ್ತೆ ಸ್ಥಿರ ಅನುಪಾತಗಳ ನಿಯಮ. ಸ್ಥಿರ ಅನುಪಾತಗಳ ನಿಯಮ. ಇದನ್ನ ಯಾರಪ್ಪ ಮಂಡಿಸಿದ್ರು ಅಂದ್ರೆ ಜೋಸೆಫ್ ಎಲ್ ಪ್ರೌಸ್ಟ್ ರವರು ಇದನ್ನ ಮಂಡಿಸ್ತಾರೆ. ಸ್ಥಿರ ಅನುಪಾತಗಳ ನಿಯಮ. ಈ ಸ್ಥಿರ ಅನುಪಾತಗಳ ನಿಯಮ ಏನನ್ನ ಹೇಳುತ್ತೆ? ರಾಸಾಯನಿಕ ವಸ್ತುವಿನಲ್ಲಿ ಧಾತುಗಳು ಯಾವಾಗಲೂ ಅವುಗಳ ರಾಶಿಯ ನಿರ್ದಿಷ್ಟ ಅನುಪಾತದಲ್ಲಿರುತ್ತವೆ. ಇದು ರಾಸಾಯನಿಕ ಸಂಯೋಜನೆ ಎರಡನೇ ನಿಯಮ. ಅವನು ಹೇಳ್ತಾನೆ ರಾಸಾಯನಿಕ ವಸ್ತುವಿನಲ್ಲಿ ಧಾತುಗಳು ಯಾವಾಗಲೂ ಅವುಗಳ ರಾಶಿಯ ನಿರ್ದಿಷ್ಟ ಅನುಪಾತದಲ್ಲಿರುತ್ತವೆ ಅಂತ. ಹಾಗಾದ್ರೆ ಉದಾಹರಣೆಗೆ ಯಾವ್ದಾದ್ರು ರಾಸಾಯನಿಕ ತಗೊಳ್ಳಿ, ನೀರಿನಲ್ಲಿರುವಂತಹ ನೀರಿನ ಅಣುಸೂತ್ರ H2O, ಇರುವ ಧಾತುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್. ನೀರಿನ ಒಂದು ಅಣುಸೂತ್ರ H2O, ಅದರಲ್ಲಿರುವಂತಹ ಧಾತುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್. ಇಲ್ಲಿ ಇವುಗಳ ರಾಶಿಯ ಅನುಪಾತ 1:8. ರಾಶಿಯ ಅನುಪಾತ 1:8. ನೀವು ಅವನು ಹೇಳ್ತಾನೆ ಈ ನೀರು ಅನ್ನೋದು ಉತ್ಪತ್ತಿ ಆಗಬೇಕು ಅಂದ್ರೆ ಒಂದು ಹೈಡ್ರೋಜನ್ ಬೇಕು ಮತ್ತೆ ಆಕ್ಸಿಜನ್ ಬೇಕು. ಆ ನೀರು ಉತ್ಪತ್ತಿ ಆಗೋದಕ್ಕೆ ಹೈಡ್ರೋಜನ್ 1ರ ಪ್ರಮಾಣದಲ್ಲಿ, ಆಕ್ಸಿಜನ್ 8ರ ಪ್ರಮಾಣದಲ್ಲಿ ಇರಬೇಕು. ಒಬ್ಬ ವ್ಯಕ್ತಿ ಆ ನೀರನ್ನ ಎಲ್ಲೇ ಉತ್ಪಾದಿಸಲಿ ಅಥವಾ ಆ ನೀರನ್ನ ಎಲ್ಲಿಂದನೇ ಉತ್ಪಾದಿಸಿಕೊಂಡಿರಲಿ, ಅಲ್ಲಿ ನೀರು ಉತ್ಪತ್ತಿ ಆಗಲು ಅವುಗಳ ರಾಶಿಯ ಪ್ರಮಾಣ ಇಷ್ಟೇ ಇರಬೇಕು. 1:8ರ ಪ್ರಮಾಣದಲ್ಲಿ ಇದ್ರೆ ನೀರು ಉತ್ಪತ್ತಿ ಆಗುತ್ತೆ, ಅದೇನು ಬದಲಾಗುವುದಿಲ್ಲ. ಅದನ್ನೇ ಹೇಳುವಂಥದ್ದು ಸ್ಥಿರ ಅನುಪಾತಗಳ ನಿಯಮ. ನಾವು ಇಲ್ಲಿ ನೀರಿನ ರಾಶಿಯನ್ನ ಲೆಕ್ಕಾಚಾರ ಮಾಡಿದ್ರೆ ಅವುಗಳ ಅನುಪಾತ 1:8 ಇರುತ್ತೆ. ನಾವು ಅಮೆರಿಕದಲ್ಲಿ ಹೋಗಿ ಆ ನೀರಿನಲ್ಲಿರುವಂತಹ ಧಾತುಗಳ ರಾಶಿಯ ಅನುಪಾತ 1:8 ಇರುತ್ತೆ. ಅದನ್ನೇ ಹೇಳೋದು ಜೋಸೆಫ್ ಎಲ್ ಪ್ರೌಸ್ಟ್ ರವರು. ನೀವು ನೀರನ್ನ ಎಲ್ಲಿಯೇ ಉತ್ಪಾದಿಸಲಿ ಅಥವಾ ಹೇಗೆ ಉತ್ಪಾದಿಸಲಿ, ನೀರು ಉತ್ಪತ್ತಿ ಆಗಬೇಕು ಅಂದ್ರೆ ಅವುಗಳಲ್ಲಿರುವ ವಸ್ತುಗಳ ರಾಶಿಯ ಅನುಪಾತ 1:8 ಆಗಿರಬೇಕು ಅಲ್ವಾ? ಅನುಪಾತ 1:8 ಇರಬೇಕು, ಅಷ್ಟೇ ಇರುತ್ತೆ ನೀರು ಉತ್ಪತ್ತಿ ಆಗೋದಕ್ಕೆ. ಅದೇ ರೀತಿ ಇನ್ನೊಂದು ಅಮೋನಿಯಾ NH3 ಕೂಡ ಅಷ್ಟೇ. ಅದರ ರಾಶಿ ಅನುಪಾತ 14:3. 14ರ ಪ್ರಮಾಣದಲ್ಲಿ ನೈಟ್ರೋಜನ್ ಇರಬೇಕು, 3ರ ಪ್ರಮಾಣದಲ್ಲಿ ನೈಟ್ರೋಜನ್ ಇರಬೇಕು. ಅವಾಗ ಮಾತ್ರ ಅಮೋನಿಯಾ ಅನ್ನೋದು ಉತ್ಪತ್ತಿ ಆಗುತ್ತೆ. ಅಮೋನಿಯಾವನ್ನು ನಾವು ಎಲ್ಲೇ ಉತ್ಪಾದಿಸಲಿ ಇಷ್ಟೇ ಆಗುತ್ತೆ. ಇದನ್ನ ನಾವು ಸ್ಥಿರ ಅನುಪಾತಗಳ ನಿಯಮ ಅಂತ ನಾವು ಕರಿತೀವಿ. ಒಂದು ನೀರಿನ ಸ್ಥಿರ ಅನುಪಾತ 1:8, ಅಮೋನಿಯಾದ ಸ್ಥಿರ ಅನುಪಾತ 14:3. ಇದರಲ್ಲಿ 1:8 ಯಾವುದು? 1ರ ಭಾಗ ಹೈಡ್ರೋಜನ್, 8ರ ಭಾಗ ಆಕ್ಸಿಜನ್.
ಇದರಲ್ಲಿ 14ರ ಭಾಗ ನೈಟ್ರೋಜನ್, 3ರ ಭಾಗ ಹೈಡ್ರೋಜನ್. ಈ ರೀತಿ ಇರೋದನ್ನು ಸ್ಥಿರ ಅನುಪಾತಗಳ ನಿಯಮ ಅಂತ ಕರೆದು. ನೋಡಿ, ಇವರು ಎರಡು ನಿಯಮಗಳನ್ನು ಹೇಳಿದ ನಂತರ ಏನು ರಾಸಾಯನಿಕ ಸಂಯೋಜನೆಯ ನಿಯಮಗಳು. ಒಂದನೇ ನಿಯಮ ಹೇಳ್ತಾರೆ ರಾಶಿ ಸಂರಕ್ಷಣಾ ನಿಯಮ, ಒಂದೇದು ಅಲ್ವಾ. ರಾಶಿ ಸಂರಕ್ಷಣಾ ನಿಯಮದಲ್ಲಿ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವಂತಹ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಗೊಳಿಸಲು ಸಾಧ್ಯವಿಲ್ಲ. ನೋಡಿ, ರಾಶಿ ಮೊದಲು ಎಷ್ಟಿರುತ್ತೋ ನಂತರನೂ ಕೂಡ ಅಷ್ಟೇ ಇರುತ್ತೆ. ಅದೇ ರೀತಿ ಇನ್ನೊಂದು ಎರಡನೇ ನಿಯಮ ಸ್ಥಿರ ಅನುಪಾತಗಳ ನಿಯಮ. ಅದೇನು ಹೇಳುತ್ತೆ, ರಾಸಾಯನಿಕ ವಸ್ತುವಿನಲ್ಲಿ ಧಾತುಗಳು ಯಾವಾಗಲೂ ಅವುಗಳ ರಾಶಿಯ ನಿರ್ದಿಷ್ಟ ಅನುಪಾತದಲ್ಲಿ ಇರುತ್ತದೆ. ಆ ನೀರು ಮತ್ತು ಅಮೋನಿಯಾ ಈ ಎರಡು ಉದಾಹರಣೆಗಳನ್ನ ನಾವು ತಗೊಂಡು ಈಗ ತಿಳ್ಕೊಂಡ್ವಿ. ಇದು ರಾಸಾಯನಿಕ ಸಂಯೋಜನೆಯ ನಿಯಮಗಳು. ಹಾಗಾದ್ರೆ ಇಷ್ಟು ಅವ್ರು ಹೇಳಿದ ತಕ್ಷಣ ಈ ಪರಮಾಣುಗಳ ಒಂದು ಕಲ್ಪನೆ ಸರಿ ಹೋಗ್ಬಿಡ್ತಾ? ಇಲ್ಲ, ಆ ಒಂದು ಕಲ್ಪನೆ ಸರಿಯಾಗಲಿಲ್ಲ. ನಂತರ ಯಾರಪ್ಪ ಅಂದರೆ ಜಾನ್ ಡಾಲ್ಟನ್ ಎನ್ನುವಂಥ ವಿಜ್ಞಾನಿ ಆ ಪರಮಾಣುವಿನ ಡಾಲ್ಟನ್ನ ಸಿದ್ಧಾಂತ ಅಂತ ಮಂಡಿಸ್ತಾನೆ. ಅವನು ಆ ಪರಮಾಣುವಿನ ಬಗ್ಗೆ ಸಿದ್ಧಾಂತ ಮಂಡಿಸೋದಿಕ್ಕೆ ಈ ರಾಸಾಯನಿಕ ಸಂಯೋಜನೆಯ ಎರಡು ನಿಯಮಗಳು ಬಹಳ ಉಪಯೋಗವಾಗ್ತವೆ ಅವನಿಗೆ. ಏನು ಡಾಲ್ಟನ್ನ ಪರಮಾಣು ಸಿದ್ಧಾಂತ? ಜಾನ್ ಡಾಲ್ಟನ್ನ ಪರಮಾಣು ಸಿದ್ಧಾಂತ. ನೋಡಿ, ಈ ಜಾನ್ ಡಾಲ್ಟನ್ ಇಂಗ್ಲೆಂಡ್ನ ಒಬ್ಬ ರಸಾಯನಶಾಸ್ತ್ರಜ್ಞ. ಇವನು ಈ ಪರಮಾಣುವಿನ ಸಿದ್ಧಾಂತವನ್ನ ಮಂಡಿಸ್ತಾನೆ. ಆ ಪರಮಾಣು ಸಿದ್ಧಾಂತವನ್ನು ಮಂಡಿಸೋದಕ್ಕೆ ಅವನು ಈ ಜೋಸೆಫ್ ಎಲ್ ಪ್ರೌಸ್ ಮತ್ತು ಲಾವೋಸಿಯರ್ ಅವರ ಈ ಎರಡು ನಿಯಮಗಳು ಅವನಿಗೆ ಅನುಕೂಲ ಆಗ್ತವೆ. ನೋಡಿ, ಈಗ ಇವನು ಈ ಪರಮಾಣುವಿನ ಬಗ್ಗೆ ಸಿದ್ಧಾಂತವನ್ನು ಮಂಡಿಸಿದ ಮೇಲೆ ಸ್ಪಷ್ಟವಾದ ಸ್ವಲ್ಪ ಏನು ಈ ಜಾನ್ ಡಾಲ್ಟನ್ ಅವನ ಸಿದ್ಧಾಂತದಲ್ಲಿ ಏನು ಹೇಳ್ತಾನೆ, ಅವನ ಸಿದ್ಧಾಂತಗಳು ಯಾವ ರೀತಿ ಇದ್ದಾವೆ ಅಂದಾಗ, ಒಂದೇದು ಎಲ್ಲ ದ್ರವ್ಯವು ಪರಮಾಣುಗಳೆಂಬ ಅತ್ಯಂತ ಸೂಕ್ಷ್ಮ ಕಣಗಳಿಂದ ಮಾಡಲ್ಪಟ್ಟಿವೆ ಅಂತ ಅವನು ಹೇಳ್ದ. ಒಂದೇದು ಎಲ್ಲ ದ್ರವ್ಯವು ಪರಮಾಣುಗಳೆಂಬ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿವೆ ಅಂತ. ಆ ಸಿದ್ಧಾಂತದ ಒಂದನೇ ಅಂಶ, ಎಲ್ಲ ದ್ರವ್ಯಗಳು ಪರಮಾಣುಗಳೆಂಬ ಅತ್ಯಂತ ಚಿಕ್ಕ ವಸ್ತುಗಳಿಂದ ಕಣಗಳಿಂದ ಮಾಡಲ್ಪಟ್ಟಿವೆ. ಆಮೇಲೆ ಪರಮಾಣುಗಳು ಅಭೇದ್ಯ ಕಣಗಳಾಗಿದ್ದು ಇವುಗಳನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಗೊಳಿಸಲು ಸಾಧ್ಯವಿಲ್ಲ ಅಂತ ಹೇಳಿ. ಎರಡನೇ, ಪರಮಾಣುಗಳು ಅಭೇದ್ಯ ಕಣಗಳಾಗಿದ್ದು ಇವುಗಳನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಗೊಳಿಸಲು ಸಾಧ್ಯವಿಲ್ಲ. ಮೂರನೇ ಅಂಶ ಹೇಳ್ತಾನೆ, ಒಂದು ನಿರ್ದಿಷ್ಟ ಧಾತುವಿನ ಪರಮಾಣುಗಳು ರಾಶಿ
ಮತ್ತು ರಾಸಾಯನಿಕ ಗುಣಗಳಲ್ಲಿ ಒಂದೇ ತೆರನಾಗಿರುತ್ತವೆ. ಒಂದು ನಿರ್ದಿಷ್ಟ ಧಾತುವಿನ ಪರಮಾಣುಗಳು ಒಂದು ನಿರ್ದಿಷ್ಟ ಧಾತುವಿನ ಪರಮಾಣುಗಳು ರಾಶಿ ಮತ್ತು ರಾಸಾಯನಿಕ ಗುಣಗಳಲ್ಲಿ ಒಂದೇ ತೆರನಾಗಿರುತ್ತವೆ. ಒಂದೇ ತೆರನಾಗಿರುತ್ತವೆ. ನಾಲ್ಕನೇದು ಹೇಳ್ತಾನೆ, ವಿಭಿನ್ನ ಧಾತುಗಳ ಪರಮಾಣುಗಳು ವಿಭಿನ್ನ ರಾಶಿ ಮತ್ತು ರಾಸಾಯನಿಕ ಗುಣ ಹೊಂದಿವೆ. ಐದನೇ ಅಂಶ ಹೇಳ್ತಾನೆ ಅವನು, ಕನಿಷ್ಠ ಪೂರ್ಣ ಸಂಖ್ಯೆಯ ಅನುಪಾತದಲ್ಲಿ ಕನಿಷ್ಠ ಪೂರ್ಣ ಸಂಖ್ಯೆಯ ಅನುಪಾತದಲ್ಲಿ ಪರಮಾಣುಗಳು ಸಂಯೋಜನೆ ಹೊಂದಿ ಸಂಯುಕ್ತಗಳಾಗುತ್ತವೆ. ಆರನೇದು, ಒಂದು ಸಂಯುಕ್ತದಲ್ಲಿನ ಪರಮಾಣುಗಳ ವಿಧಗಳು ಮತ್ತು ಸಾಪೇಕ್ಷ ಸಂಖ್ಯೆಗಳು ಸ್ಥಿರವಾಗಿರುತ್ತವೆ. ಇವುಗಳನ್ನ ನಾವು ಡಾಲ್ಟನ್ ರವರ ಪರಮಾಣು ಸಿದ್ಧಾಂತದ ಅಂಶಗಳು ಅಂತ ನಾವು ಕರಿತೀವಿ. ನೋಡಿ, ಅಂಶಗಳು ಏನ್ ಹೇಳ್ತವೆ? ಡಾಲ್ಟನ್ ಪರಮಾಣು ಸಿದ್ಧಾಂತದ ಅಂಶಗಳು ಎಲ್ಲಾ ದ್ರವ್ಯವು ಪರಮಾಣುಗಳೆಂಬ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿವೆ. ನೀವು ಯಾವುದೇ ದ್ರವ್ಯದ ಬಳಿ ಗಾಳಿ, ನೀರು, ಮಣ್ಣು, ಚಿನ್ನ, ಬೆಳ್ಳಿ ಯಾವುದನ್ನೇ ತಗೊಂಡ್ರೂ ಕೂಡ ಎಲ್ಲವೂ ಅವು ಈ ಪರಮಾಣುಗಳೆಂಬ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿವೆ. ನಾವು ಮೊದಲೇ ಹೇಳಿದ್ವಿ, ದ್ರವ್ಯವು ಪರಮಾಣುಗಳಿಂದ ಮಾಡಲ್ಪಟ್ಟಿವೆ. ನೀರು ಒಂದು ದ್ರವ್ಯ ಅಲ್ಲ, ಮಣ್ಣು ಒಂದು ದ್ರವ್ಯ, ಕಲ್ಲು ಒಂದು ದ್ರವ್ಯ. ಪರಮಾಣುಗಳೆಂಬ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿರುವಂಥದ್ದು. ಆ ಕಣಗಳೆಲ್ಲ ಸೇರಿ ಸೇರಿ ದ್ರವ್ಯ ಆಗಿದೆ. ಎರಡನೇ ಯೋಚನೆ, ಪರಮಾಣುಗಳು ಅಭೇದ್ಯ ಕಣಗಳು. ಅಂದ್ರೆ ಜಾನ್ ಡಾಲ್ಟನ್ ಪ್ರಕಾರ ಪರಮಾಣುಗಳೇ ಅತ್ಯಂತ ಚಿಕ್ಕವಾಗಿರೋದ್ರಿಂದ ಮತ್ತೆ ಅವುಗಳನ್ನು ವಿಭಜನೆ ಮಾಡಲು ಸಾಧ್ಯವಿಲ್ಲ. ಅಭೇದ್ಯ, ಮತ್ತೆ ವಿಭಜನೆ ಮಾಡಲು ಸಾಧ್ಯವಿಲ್ಲ ಅಂತ ಅವನು ಹೇಳ್ತಾನೆ. ಇವುಗಳನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಗೊಳಿಸಲು ಸಾಧ್ಯ. ಗೊತ್ತೇ ಇದೆ ಅಲ್ವಾ? ಪರಮಾಣುಗಳನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಗೊಳಿಸಲು ಸಾಧ್ಯವಿಲ್ಲ.
ನಾವು ಒಂದು ಚಿನ್ನದ ಪರಮಾಣುವನ್ನು ಸೃಷ್ಟಿ ಮಾಡಕ್ಕೆ ಬರೋಲ್ಲ, ಅಥವಾ ಒಂದು ಚಿನ್ನದ ಪರಮಾಣುವನ್ನು ನಾಶ ಮಾಡಕ್ಕೆ ಬರಲ್ಲ. ಆ ರೀತಿ ಇದ್ರೆ ಚಿನ್ನವನ್ನು ನಾವು ಎಷ್ಟು ಬೇಕಾದ್ರೂ ಸೃಷ್ಟಿ ಮಾಡ್ಕೋಬೋದಿತ್ತು ಅಲ್ವಾ? ನೋಡಿ, ಆ ರೀತಿ ಇಲ್ಲ, ಪ್ರಕೃತಿಯಲ್ಲಿ ಆ ರೀತಿ ಇಲ್ಲ. ಒಂದು ಪರಮಾಣುವನ್ನ ನಾವು ಸೃಷ್ಟಿ ಮಾಡೋಕ್ಕೂ ಬರೋದಿಲ್ಲ, ನಾಶಗೊಳಿಸಕ್ಕೂ ಬರುವುದಿಲ್ಲ. ಮೂರನೇದು ಹೇಳ್ತಾನೆ, ಒಂದು ನಿರ್ದಿಷ್ಟ ಧಾತುವಿನ ಪರಮಾಣುಗಳು ರಾಶಿ ಮತ್ತು ರಾಸಾಯನಿಕ ಗುಣಗಳಲ್ಲಿ ಒಂದೇ ತೆರನಾಗಿರುತ್ತವೆ. ಈಗ 1 ಗ್ರಾಮ್ ಅಷ್ಟು ಚಿನ್ನ ತಗೊಂಡ್ರೆ ಆ 1 ಗ್ರಾಮ್ನಲ್ಲಿ ಕೋಟ್ಯಾಂತರ ಚಿನ್ನದ ಪರಮಾಣುಗಳಿರ್ತವೆ. ಆ ಕೋಟಿಯಷ್ಟು ಚಿನ್ನದ ಪರಮಾಣುಗಳು ಎಲ್ಲವೂ ಒಂದೇ ರೀತಿ ಇರುತ್ತೆ, ಆಕಾರ ಒಂದೇ ರೀತಿ ಇರುತ್ತೆ, ಅದರ ರಚನೆ ಒಂದೇ ರೀತಿ ಇರುತ್ತೆ, ಅವುಗಳ ರಾಸಾಯನಿಕ ಗುಣ ಒಂದೇ ಆಗುತ್ತೆ. ಒಂದು ಪರಮಾಣು ನಾನು ಇದ್ರ ಜೊತೆ ವರ್ತಿಸ್ತೀನಿ ಅನ್ನೋದಿಲ್ಲ. ವರ್ತಿಸಿದ್ರೆ ಎಲ್ಲ ಪರಮಾಣು ವರ್ತಿಸ್ಬೇಕಂದ್ರೆ ಒಂದೇ ರಾಸಾಯನಿಕ ಗುಣ ಇರಬೇಕು ಅಲ್ವಾ? ಕಬ್ಬಿಣದಲ್ಲಿ ಒಂದು ಪರಮಾಣು ನಾನು ತುಕ್ಕಿಡಿತೀನಿ, ಇನ್ನೊಂದು ಪರಮಾಣು ತುಕ್ಕಿಡಿಯಲ್ಲ ಅನ್ನೋ ಬರೋದಿಲ್ಲ. ಆ ಕಬ್ಬಿಣದಲ್ಲಿರುವ ಎಲ್ಲ ಪರಮಾಣುಗಳು ತುಕ್ಕಿಡಿಬೇಕು. ಇದು ಒಂದೇ ರಾಸಾಯನಿಕ ಗುಣ ಅಂತ ನಾವು ಕರಿತೀವಿ. ಆಮೇಲೆ ರಾಶಿ, ಒಂದು ಪರಮಾಣುವಿನ ರಾಶಿ ಎಷ್ಟಿರುತ್ತೋ ಉಳಿದೆಲ್ಲ ಪರಮಾಣುಗಳ ರಾಶಿಯೂ ಕೂಡ ಅಷ್ಟೇ ಇರುತ್ತೆ. ಇದು ಮೂರನೇದು ಕೂಡ ಬಹಳ ಸತ್ಯ. ಯಾವುದೇ ಒಂದು ದ್ರವ್ಯದಲ್ಲಿರುವಂತಹ ಪರಮಾಣುಗಳು ಒಂದೇ ರಾಶಿ ಮತ್ತು ರಾಸಾಯನಿಕ ಗುಣಗಳನ್ನು ಅವು ಪ್ರದರ್ಶನ ಮಾಡ್ತವೆ. ಅದೇ ರೀತಿ 4ನೇದು, ವಿಭಿನ್ನ ಧಾತುಗಳ ಪರಮಾಣುಗಳು ವಿಭಿನ್ನ ರಾಶಿ ಮತ್ತು ರಾಸಾಯನಿಕ ಗುಣಗಳನ್ನು ಹೊಂದಿವೆ. ನೋಡಿ, ಈಗ ನಾನು ಚಿನ್ನ ಮತ್ತು ಕಬ್ಬಿಣ ಇವೆರಡೂ ಧಾತುಗಳು ಒಂದೇ ಅಲ್ಲ ಅಲ್ವಾ? ಯಾಕೆ ಒಂದೇ ಅಲ್ಲ ಅಂದಾಗ, ಆ ಚಿನ್ನದಲ್ಲಿರುವ ಪರಮಾಣುಗಳ ರಚನೆ, ರಾಶಿ, ರಾಸಾಯನಿಕ ಗುಣ ಬೇರೆ. ಕಬ್ಬಿಣದಲ್ಲಿರುವಂತಹ ಪರಮಾಣುಗಳ ರಚನೆ, ರಾಶಿ, ರಾಸಾಯನಿಕ ಸಂಯೋಜನೆ ಬೇರೆ. ನೋಡಿ, ಚಿನ್ನವನ್ನ ಕಬ್ಬಿಣ ಮಾಡೋದಕ್ಕೆ ಬರೋದಿಲ್ಲ, ಕಬ್ಬಿಣವನ್ನ ಚಿನ್ನ ಮಾಡೋದಕ್ಕೆ ಬರೋದಿಲ್ಲ. ಈ ರೀತಿ ಕಬ್ಬಿಣದಲ್ಲಿರುವ ಪರಮಾಣುಗಳ ಅವೆಲ್ಲವೂ ಒಂದೇ ರೀತಿ ಇರ್ತವೆ, ಚಿನ್ನದಲ್ಲಿರುವಂತಹ ಪರಮಾಣುಗಳೆಲ್ಲವೂ ಒಂದೇ ರೀತಿ ಇರ್ತವೆ. ಈ ರೀತಿ ಬೇರೆ ಬೇರೆ ಧಾತುಗಳ ಪರಮಾಣುಗಳು ವಿಭಿನ್ನವಾಗಿರ್ತವೆ, ಗೊತ್ತೇ ಅಲ್ವಾ? ಹಾಗಿದ್ರೆ ಎಲ್ಲಾ ಪರಮಾಣುಗಳು ಒಂದೇ ರೀತಿ ಇದ್ರೆ ನಾವು ವೈವಿಧ್ಯಮಯ ವಸ್ತುಗಳನ್ನ, ದ್ರವ್ಯಗಳನ್ನ ನೋಡಲು ಸಾಧ್ಯವಿರಲಿಲ್ಲ ನಮ್ಮ ಪ್ರಪಂಚದಲ್ಲಿ. ನಾವು ಹೇಳ್ತೀವಿ ನೀರು ಬೇರೆ ಅಲ್ವಾ, ಮಣ್ಣು ಬೇರೆ, ಕಲ್ಲು ಬೇರೆ, ಗಾಳಿ ಬೇರೆ ಅಂತ ಹೇಳ್ತಾ ಹೋಗ್ತೀವಿ. ಅವೆಲ್ಲ ಯಾಕೆ ಬೇರೆ ಬೇರೆ ಆಗಿಲ್ಲಪ್ಪ? ಅದರಲ್ಲಿರುವ ಪರಮಾಣುಗಳ ರಾಶಿ, ಸಂಯೋಜನೆ, ರಚನೆ ಬೇರೆ ಬೇರೆ ಇರೋದ್ರಿಂದ ಅವೆಲ್ಲ ವಿಭಿನ್ನವಾಗಿದ್ದಾವೆ. ಇಲ್ಲಾಂದ್ರೆ ಎಲ್ಲಾ ದ್ರವ್ಯಗಳು ಒಂದೇ ರೀತಿ, ನಾವೆಲ್ಲ ನೋಡಿದೆಲ್ಲ ನೀರೇ ಇರೋದು, ಈ ರೀತಿ ಆಗ್ತದೆ ಅಲ್ವಾ? ಸೃಷ್ಟಿ ಸೊಬಗು ಅಂತ ನಾವು ಕರಿತೀವಿ. ನೋಡಿ, ವಿಭಿನ್ನ ಧಾತುಗಳ ಪರಮಾಣುಗಳು ವಿಭಿನ್ನ ರಾಶಿ ಮತ್ತು ರಾಸಾಯನಿಕ ಗುಣವನ್ನ ಹೊಂದಿವೆ. ಸರಿ, ನೆಕ್ಸ್ಟ್ 5ನೇದು, ಕನಿಷ್ಠ ಪೂರ್ಣ ಸಂಖ್ಯೆಯ ಅನುಪಾತದಲ್ಲಿ ಪರಮಾಣುಗಳು ಸಂಯೋಜನೆ ಹೊಂದಿ ಸಂಯುಕ್ತಗಳಾಗುತ್ತವೆ. ನೋಡಿ, ಇಲ್ಲಿ ಪರಮಾಣುಗಳು ಸೇರಿ ಅಥವಾ ಧಾತುಗಳು ಸೇರಿ ಸಂಯುಕ್ತಗಳಾಗುತ್ತವೆ. ಸಂಯುಕ್ತ ಅಂದ್ರೆ ಏನಪ್ಪಾ ಅಂದ್ರೆ 2 ಅಥವಾ ಹೆಚ್ಚಿನ ರೀತಿಯ ಧಾತುಗಳು ರಾಸಾಯನಿಕ ಸಂಯೋಗವಾಗಿ ಹೊಸ ವಸ್ತು ಉತ್ಪತ್ತಿಯಾಗುತ್ತೆ, ನಾವು ಅದನ್ನ ಸಂಯುಕ್ತ ಅಂತ ಕರಿತೀವಿ. ಉದಾಹರಣೆ, ನಾನು ಒಂದು ಸಮೀಕರಣ ಬರೆದೆ, ಹೈಡ್ರೋಜನ್ ಆಕ್ಸಿಜನ್ನೊಂದಿಗೆ ಉರಿದು ನೀರು ಉಂಟಾಗುತ್ತೆ. ನೀರು ಒಂದು ಸಂಯುಕ್ತ ವಸ್ತು, ಅಮೋನಿಯಾ ಒಂದು ಸಂಯುಕ್ತ ವಸ್ತು. ಈ ರೀತಿ ನೀರು ಉಂಟಾಗುವುದಕ್ಕೆ ಹೈಡ್ರೋಜನ್ನ ಪರಮಾಣುಗಳು ಎಷ್ಟು ಬೇಕೋ ಅಷ್ಟೇ ಬೇಕು, ಆಕ್ಸಿಜನ್ನ ಪರಮಾಣುಗಳು ಎಷ್ಟು ಬೇಕೋ ಅಷ್ಟೇ ಬೇಕು. ಈಗ H2O ಅಂತ ಬರೆದ್ರೆ ನೀರಿನ ಸಂಕೇತ H2O ಅಂತ ಬರುತ್ತೆ. ಹೈಡ್ರೋಜನ್ 2ರ ಪ್ರಮಾಣದಲ್ಲೇ ಇರಬೇಕು, ಆಕ್ಸಿಜನ್ 1ರ ಪ್ರಮಾಣದಲ್ಲೇ ಇರಬೇಕು. ಹೈಡ್ರೋಜನ್ 2 ಇದೆ, ಆಕ್ಸಿಜನ್ ಏನಿಲ್ಲ ಅಂದ್ರೆ 1, 2:1ರ ಪ್ರಮಾಣದಲ್ಲಿ ಅವು ಇರಬೇಕಾಗುತ್ತೆ ನೀರು ಉಂಟಾಗಲಿಕ್ಕೆ. ಅದೇ ರೀತಿ ಅಮೋನಿಯಾ NH3 N 1ರ ಪ್ರಮಾಣದಲ್ಲಿ, ಹೈಡ್ರೋಜನ್ 3ರ ಪ್ರಮಾಣದಲ್ಲಿ ಇರಲೇಬೇಕು, ಆವಾಗ ಅಮೋನಿಯಾ ಉಂಟಾಗುತ್ತೆ. ನೋಡಿ, ಈ ರೀತಿ ಅವ್ರು ಹೇಳ್ತಾರೆ 5ನೇದು, ಕನಿಷ್ಠ ಪೂರ್ಣ ಸಂಖ್ಯೆಯ ಅನುಪಾತದಲ್ಲಿ ಪರಮಾಣುಗಳ ಸಂಯೋಜನೆ ಹೊಂದಿ ಸಂಯುಕ್ತಗಳಾಗ್ತವೆ. ಕನಿಷ್ಠ ಪೂರ್ಣ ಸಂಖ್ಯೆ ಇರಬೇಕು. ಆಮೇಲೆ 6ನೇ ಕೊನೆಯದಾಗಿ, ಒಂದು ಸಂಯುಕ್ತದಲ್ಲಿನ ಪರಮಾಣುಗಳ ವಿಧಗಳು ಸಾಪೇಕ್ಷ ಸಂಖ್ಯೆಗಳು ಸ್ಥಿರವಾಗಿರ್ತವೆ. ನೋಡಿ,
ಈಗ ಹೈಡ್ರೋಜನ್ ಈಗ ನೀರಲ್ಲಿ 2ರ ಪ್ರಮಾಣದಲ್ಲಿ ಸೇರ್ಕೊಂಡಿದೆ, ಅದೇ ಅಮೋನಿಯಾದಲ್ಲಿ 3ರ ಪ್ರಮಾಣದಲ್ಲಿ ಸೇರ್ಕೊಳ್ಳುತ್ತೆ ಅಲ್ವಾ. ಅದು ಅಮೋನಿಯಾ ಆಗುವಾಗ 3ರ ಪ್ರಮಾಣದಲ್ಲಿ ಸೇರ್ಕೊಳ್ಳುತ್ತೆ, ನೀರಾಗುವಾಗ ಅದು 2ರ ಪ್ರಮಾಣದಲ್ಲಿ ಸೇರ್ಕೊಳ್ಳುತ್ತೆ. ಹಾಗೆ ಅರ್ಥ ಆಗುತ್ತೆ ಅಲ್ವಾ. ಒಂದು ಸಂಯುಕ್ತದಲ್ಲಿನ ಪರಮಾಣುಗಳ ವಿಧಗಳು ಸಾಪೇಕ್ಷ ಸಂಖ್ಯೆಗಳು ಸ್ಥಿರವಾಗಿರ್ತವೆ. ಬೇರೆ ಬೇರೆ ಸಂಯುಕ್ತದಲ್ಲಿ ಬೇರೆ ಬೇರೆನೇ ಇರ್ತವೆ ಅಲ್ವಾ. ಅಮೋನಿಯಾ ಆಗುವಾಗ ಹೈಡ್ರೋಜನ್ 3ರ ಪ್ರಮಾಣದಲ್ಲಿ, ನೀರು ಉಂಟಾಗುವಾಗ ಹೈಡ್ರೋಜನ್ 2ರ ಪ್ರಮಾಣದಲ್ಲಿ ಇರಬೇಕು, ಅಥವಾ ಇನ್ನೊಂದು ಸಂಯುಕ್ತವಾಗುವ ಇನ್ನೊಂದು ಪ್ರಮಾಣದಲ್ಲಿ ಇರಬೇಕು, ನಿರ್ದಿಷ್ಟವಾಗಿರುತ್ತೆ ಅಲ್ವಾ. ಅಮೋನಿಯಾದಲ್ಲಿ 3ರ ಪ್ರಮಾಣ, ನೀರಿನಲ್ಲಿ 2ರ ಪ್ರಮಾಣದಲ್ಲಿ ಹೈಡ್ರೋಜನ್ ಇರಬೇಕು. ಹೀಗೆ ಅದು ಇದನ್ನ ನಾವು ಡಾಲ್ಟನ್ನ ಪರಮಾಣು ಸಿದ್ಧಾಂತ ಅಂತ ನಾವು ಕರಿತೀವಿ. ನೋಡಿ, ಈ ಒಂದು ಪರಮಾಣು ಸಿದ್ಧಾಂತ ಮಂಡಿಸಿದ ಮೇಲೆ ಅನೇಕ ರೀತಿಯ ಒಂದು ಡೆವಲಪ್ಮೆಂಟ್ಸ್ ಅಥವಾ ಏನು ಈ ಒಂದು ಪರಮಾಣುಗಳು ಅಣುಗಳ ಬಗ್ಗೆ ಸಾಕಷ್ಟು ವಿಚಾರಗಳು ಬೇರೆ ವಿಜ್ಞಾನಿಗಳಿಗೆ ತಿಳಿತಾ ಹೋಯಿತು. ಯಾಕಂದರೆ ಈ ಜಾನ್ ಡಾಲ್ಟನ್ನ ಪರಮಾಣು ಸಿದ್ಧಾಂತ ಒಂದು ಬೇಸಿಕ್ ಆಯಿತು, ಒಂದು ಬುನಾದಿ ಆಯಿತು ಕಲಿಯೋದಿಲ್ಲ. ಅವನಿಷ್ಟು ಹೇಳಿದ ಮೇಲೆ ಮತ್ತೆ ಕೆಲವು ವಿಜ್ಞಾನಿಗಳು ಇಲ್ಲಿ ಈ ಮೂರನೇ ನೋಡಿ, ಎರಡನೇದು ಪರಮಾಣುಗಳ ಅಭೇದ್ಯ ಅಂದಾಗ ಈ ಪರಮಾಣುಗಳು ನಮ್ಮ ಭೂಮಿಯಲ್ಲಿ ಇರೋದ್ರಿಂದ ಆ ಪರಮಾಣುಗಳು ಇನ್ನೊಂದು ರೀತಿಯ ವಸ್ತುವಿನಿಂದ ಆಗಿರಬಹುದಾ ಎನ್ನುವಂಥ ಅನುಮಾನ ಕೆಲವು ವಿಜ್ಞಾನಿಗಳಲ್ಲಿ ಮೂಡುತ್ತೆ. ಅವರು ಪರಮಾಣುವನ್ನು ಒಡೆಯಲು ಸಾಧ್ಯವಿಲ್ಲವಾ ಅಂತ ನೋಡ್ತಾರೆ, ಅದಕ್ಕೆ ಪ್ರಯೋಗಗಳನ್ನು ಮಾಡ್ತಾರೆ, ಮತ್ತೆ ಆ ಒಳಗೆ ಏನೇನಿದೆ ಅಂತ ಗೊತ್ತಾಗುತ್ತೆ. ಆ ಪರಮಾಣುಗಳು ಯಾವುದರಿಂದ ಆಗಿದೆ ಅನ್ನೋದನ್ನು ಅವರು ಕಂಡುಹಿಡಿತಾರೆ. ಆ ಒಳಗೆ ಗೊತ್ತೇ ಇದೆ, ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್ ಇರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ ಅಂತ ಅವರೆಲ್ಲ ಸಾಧಿಸಿ ತೋರಿಸ್ತಾರೆ. ನೋಡಿ, ಪರಮಾಣುಗಳೇ ತುಂಬ ಚಿಕ್ಕವು, ಅದರಲ್ಲೂ ಇನ್ನೂ ಚಿಕ್ಕದಾದಂತಹ ಉಪ ಪರಮಾಣುವಿಕ ಕಣಗಳು ಸೇರ್ಕೊಂಡಿರ್ತವೆ ಅಂತ ಗೊತ್ತಾಗುತ್ತೆ. ನೋಡಿ, ಅಭೇದ್ಯ ಅನ್ನೋದನ್ನ ಅವರು ಸಾಧಿಸಿ ಭೇದ್ಯ ಮಾಡಿದ್ರು, ವಿಭಜನೆ ಮಾಡಿ ನೋಡಿದ್ರು ಮುಂದೆ. ಇದು ಜಾನ್ ಡಾಲ್ಟನ್ನ ಪರಮಾಣು ಸಿದ್ಧಾಂತದ ಅಂಶಗಳು. ಇದು ಮುಂದೆ ಈ ರಸಾಯನಶಾಸ್ತ್ರ ಬೆಳೆಯೋದಿಕ್ಕೆ, ಪರಮಾಣುಗಳ ಅಧ್ಯಯನಕ್ಕೆ ಒಂದು ಬುನಾದಿಯನ್ನು ಕೊಡ್ತು. ಅದೇ ರೀತಿ ನಾವೀಗ ಪರಮಾಣು ಎಂದರೇನು, ಪರಮಾಣು ಎಂದರೇನು ಅನ್ನೋದಕ್ಕೆ ನಾವೊಂದು ಇದಕ್ಕೆ ಬಂದ್ವಿ. ಪರಮಾಣು ಅಂದರೆ ಏನು? ದ್ರವ್ಯದ ಅತ್ಯಂತ ಸೂಕ್ಷ್ಮ ಕಣ ಅಂತ ನಮ್ಗೆ ಗೊತ್ತಾಯ್ತು. ಪರಮಾಣು ಅಂದರೆ ದ್ರವ್ಯದ ಅಥವಾ ಧಾತುವಿನ ಅಥವಾ ವಸ್ತುವಿನ ಅತ್ಯಂತ ಚಿಕ್ಕ ಕಣ. ಇಷ್ಟೆಲ್ಲ ಗೊತ್ತಾದ್ಮೇಲೆ ನಮಗೆ ಪರಮಾಣು ಅಥವಾ ಆಟಮ್ ಅಂದ್ರೆ ಏನಪ್ಪಾ ಅಂದ್ರೆ ದ್ರವ್ಯದ ಅಥವಾ ಧಾತುವಿನ ಅಥವಾ ವಸ್ತುವಿನ ಅತ್ಯಂತ ಚಿಕ್ಕ ಕಣವನ್ನ ನಾವು ಪರಮಾಣು ಅಂತ ಕರೀತೀವಿ. ಈಗ ನೀವೆಲ್ಲ ನೋಡಿರ್ಬೋದು, ಒಂದು ಮನೆ ಕಟ್ಟುವಾಗ ಗೋಡೆ ಕಟ್ತಾ ಹೋಗ್ತಾರೆ. ಆ ಗೋಡೆ ಕಟ್ತಾ ಹೋಗೋದಕ್ಕೆ ಏನು ಬೇಕು? ಮುಖ್ಯವಾಗಿ ಇಟ್ಟಿಗೆ ಬೇಕು. ಆ ಗೋಡೆಯ ಒಂದು ಮೂಲ ಕಣ ಯಾವುದು? ಇಟ್ಟಿಗೆ. ಆ ಇಟ್ಟಿಗೆಯ ಮೂಲ ಕಣ ಮತ್ತೆ ಅಲ್ಲಿ ಮಣ್ಣಿನ ಕಣ ಬರುತ್ತೆ ಅಲ್ವಾ? ಒಂದು ಇರುವೆ ಗೂಡು, ಆ ಇರುವೆ ಗೂಡು ನೋಡಿರ್ತೀರಿ, ಅದು ಆ ಇರುವೆ ಗೂಡಿನ ಮೂಲ ಕಣ ಯಾವುದು? ಮಣ್ಣಿನ ಕಣ. ಹಾಗೆ ಪರಮಾಣುಗಳು ನೀವು ಯಾವುದೇ ದ್ರವ್ಯ ತಗೊಂಡು ನೋಡಿ, ಚಾಕ್ ಪೀಸು ಕೂಡ ಇದೊಂದು ದ್ರವ್ಯ ಅಂತ ತಗೊಂಡ್ರೆ ಇದರಲ್ಲೂ ಕೂಡ ಈ ಪರಮಾಣುಗಳಿವೆ ಅಲ್ವಾ? ಇದನ್ನ ನಾವು ಬಿಡಿಸ್ತಾ ಹೋದರೆ ನಮಗೆ ಪರಮಾಣುಗಳು ಸಿಗ್ತವೆ. ಹೀಗೆ ಪರಮಾಣು ಅನ್ನೋದು ಒಂದು ವಸ್ತುವಿನ ಅಥವಾ ದ್ರವ್ಯದ ಅಥವಾ ಧಾತುವಿನ ಸೂಕ್ಷ್ಮ ಕಣ ಅಥವಾ ಚಿಕ್ಕ ಕಣವನ್ನು ನಾವು ಪರಮಾಣು ಅಂತ ನಾವು ಕರಿತೀವಿ. ಹಾಗಾದರೆ ಈ ಪರಮಾಣುಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾವ? ಇಲ್ಲ, ಕಾಣಿಸೋದಿಲ್ಲ, ತುಂಬ ಚಿಕ್ಕವು. ಈ ಪರಮಾಣುಗಳು ಅನ್ನೋದು ತುಂಬ ಚಿಕ್ಕವು, ಇವುಗಳ ಗಾತ್ರ ತುಂಬ ಚಿಕ್ಕದು. ಹಾಗಾದರೆ ಈ ಪರಮಾಣುಗಳನ್ನು ಯಾವುದರಲ್ಲಿ ಅಳಿತಾರೆ? ಅದರ ಮೂಲಮಾನ ಯಾವುದು
ನೋಡಿ, ಈ ಪರಮಾಣುವಿನ ಗಾತ್ರವನ್ನು ನ್ಯಾನೋ ಮೀಟರ್ನಲ್ಲಿ ಅಳೆಯುತ್ತಾರೆ. ನ್ಯಾನೋಮೀಟರ್. ನಾವೆಲ್ಲ ಮಿಲಿಮೀಟರ್, ಸೆಂಟಿಮೀಟರ್, ಮೀಟರ್, ಕಿಲೋಮೀಟರ್ ಹಿಂಗೆಲ್ಲ ಕೇಳಿದ್ದೀವಿ. ನ್ಯಾನೋಮೀಟರ್ ಅಂದರೆ ಅತ್ಯಂತ ಚಿಕ್ಕ ವಸ್ತುಗಳ ಗಾತ್ರವನ್ನು ಅಳೆಯುವಂತಹ ಒಂದು ಮಾನವನ್ನು ಅಥವಾ ಗಾತ್ರ ಅಥವಾ ತ್ರಿಜ್ಯವನ್ನು, ಗಾತ್ರ ಅಥವಾ ತ್ರಿಜ್ಯವನ್ನು ಪರಮಾಣುಗಳು, ಮುಖ್ಯವಾಗಿ ಪರಮಾಣುಗಳ ಗಾತ್ರ ಅಥವಾ ತ್ರಿಜ್ಯವನ್ನು ಅಳೆಯುವಂತಹ ಮಾನವನ್ನು ನ್ಯಾನೋಮೀಟರ್ಗಳಲ್ಲಿ ಅಳಿತಾ ಹೋಗ್ತಾರೆ. ಹಾಗಾದರೆ ಒಂದು ನ್ಯಾನೋಮೀಟರ್ ಅಂದರೆ ಎಷ್ಟು? ಒಂದು ನ್ಯಾನೋಮೀಟರ್ Nm = 1/10⁹ ಮೀಟರ್ ಅಂತ. 10⁹ ಮೀಟರ್ ಅಂದರೆ 1 ಮೀಟರ್ = 1 ಮೀಟರ್ = 10⁹ ನ್ಯಾನೋಮೀಟರ್. ಅಂದರೆ ನಾವು ಇದನ್ನು ಬರೀತಾ ಹೋದರೆ 0.0001 ನೋಡಿ, ಮೀಟರ್. 1 ಮೀಟರ್ ಎಷ್ಟು ಭಾಗ ಮಾಡಬೇಕು ಅಲ್ಲ? ಮೀಟರ್. ಅದೇ 1 ಮೀಟರ್ = ಎಷ್ಟು ನ್ಯಾನೋಮೀಟರ್ ಆಗುತ್ತೆ? ಅದನ್ನೇ ನಾವು 1 × 1 = 1 2 3 4 5 6 7 8 9 ನ್ಯಾನೋಮೀಟರ್ ಆಗುತ್ತೆ. ಇಷ್ಟು ಬಿಡಿ 10 100 1000 ದಶಲಕ್ಷ ದಶಲಕ್ಷ ಕೋಟಿ ದಶಕೋಟಿ ಸಹಸ್ರಕೋಟಿ 100 ಕೋಟಿ ನ್ಯಾನೋಮೀಟರ್ ಸೇರಿದ್ರೆ 1 ಮೀಟರ್ ಆಗುತ್ತೆ. 1 ಮೀಟರ್ 100 ಕೋಟಿ ನ್ಯಾನೋಮೀಟರ್ ಇರುತ್ತೆ. ನಮ್ಮ ಕೂದಲಿನ ಎಳೆಯಷ್ಟು ಗಾತ್ರ ನ್ಯಾನೋಮೀಟರ್. ಒಂದು ಕೂದಲಿನ ದಪ್ಪ ಅದು ನ್ಯಾನೋಮೀಟರ್ ಅಂತ ಕರಿತೀವಿ. ಈ ರೀತಿ ಪರಮಾಣುಗಳ ತ್ರಿಜ್ಯವನ್ನು ನಾವು ನ್ಯಾನೋಮೀಟರ್ಗಳಲ್ಲಿ ಅಳಿತೀವಿ. ಅಷ್ಟು ಚಿಕ್ಕದು, ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅವು. ಹಾಗಾಗಿ ಅವುಗಳನ್ನು ನ್ಯಾನೋಮೀಟರ್ಗಳಲ್ಲಿ ಅಳಿತೀವಿ. ನಾವು ಇಷ್ಟು ತಿಳ್ಕೊಂಡ್ವಿ ಮಕ್ಕಳೇ, ಪರಮಾಣು ಅಂದರೆ ಏನು, ಪರಮಾಣುವಿನ ತ್ರಿಜ್ಯವನ್ನು ಯಾವುದರಿಂದ ಅಳಿತಾರೆ ಅಂತ ನಮಗೆ ಗೊತ್ತಾಯಿತು. ಈಗ ಪರಮಾಣು ರಾಶಿ ಅಂದರೆ ಏನು? ಪರಮಾಣು ರಾಶಿ ಏನಪ್ಪ? ಈ ಪರಮಾಣು ರಾಶಿ ಅಂದ್ರೆ ಏನಪ್ಪ ಅಂದ್ರೆ, ಪರಮಾಣು ರಾಶಿ = ಧಾತುವಿನ ಒಂದು ಪರಮಾಣುವಿನ ರಾಶಿ ಬೈ ಕಾರ್ಬನ್ 12 ಪರಮಾಣುವಿನ ರಾಶಿ 12ನೇ 1 ಭಾಗ. ನೋಡಿ, ಪರಮಾಣುಗಳೇ ಕಣ್ಣಿಗೆ ಕಾಣೋದಿಲ್ಲ. ಹಾಗಾದ್ರೆ ಅವುಗಳನ್ನು ಅಳೆಯೋದಾದ್ರೆ ಹೇಗೆ, ತೂಕ ಮಾಡೋದಾದ್ರೆ ಹೇಗೆ ಅಂದಾಗ ಅದು ತುಂಬಾನೇ ಕಷ್ಟ ಆಗುತ್ತೆ ಅಲ್ವಾ? ನಾವು ಕೈಗೆ ಸಿಕ್ಕಿದ್ದನ್ನು ತೂಕ ಮಾಡಬಹುದು, ಆದರೆ ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂತಹ ಈ ಪರಮಾಣುಗಳನ್ನು ಹೇಗಪ್ಪ ತೂಕ ಮಾಡೋದು? ಅದು ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ವಿಜ್ಞಾನಿಗಳು ಒಂದು ಆದರ್ಶವನ್ನು ಇಟ್ಕೊಂಡು, ಮೊದಲು ಹೈಡ್ರೋಜನನ್ನು ಆದರ್ಶವಾಗಿ ಇಟ್ಕೊಂಡು, ಹೈಡ್ರೋಜನ್ನಿನ ಪರಮಾಣು ರಾಶಿ 1, ಎಷ್ಟು? ಹೈಡ್ರೋಜನ್ ಪರಮಾಣು ರಾಶಿ 1 ಆಧಾರವಾಗಿ ಇಟ್ಕೊಂಡು, ಈ 1 ಆಧಾರವಾಗಿ ಇಟ್ಕೊಂಡು ಆಕ್ಸಿಜನ್ನ ಪರಮಾಣು ರಾಶಿ 16 ಅಂತ ಹೇಳಿದ್ರು. ಅಂದ್ರೆ ಹೈಡ್ರೋಜನ್ಗೆ ಮತ್ತು ಆಕ್ಸಿಜನ್ಗೆ ಹೋಲಿಕೆ ಮಾಡಿದಾಗ
16ರಷ್ಟು ಹೈಡ್ರೋಜನ್ಗಿಂತ ಜಾಸ್ತಿ ಇದೆ ಅಂತ. ಇದು ಬರ್ಬರ್ತಾ ನಿಖರವಾಗಲಿಲ್ಲ. ಹೈಡ್ರೋಜನ್ ಅನ್ನು ಆದರ್ಶಮಾನವಾಗಿ ಇಟ್ಕೊಂಡಿದ್ದು. ಯಾಕೆ ಅವರು ಆದರ್ಶಮಾನವಾಗಿ ಇಟ್ಕೊಂಡು ಬೇರೆ ಧಾತುವಿನ ಪರಮಾಣು ರಾಶಿಯನ್ನಂದ್ರೆ ಅವು ತುಂಬಾ ಸೂಕ್ಷ್ಮ, ಹಾಗಾಗಿ ಅವುಗಳನ್ನ ತೂಕ ಮಾಡಲು ಕಷ್ಟ. ಹಾಗಾಗಿ ಏನು ಮಾಡಿದ್ರು, ಈ ಹೈಡ್ರೋಜನ್ನಿನ ರಾಶಿಯನ್ನ ಒಂದನ್ನ ಆಧಾರವಾಗಿ ಇಟ್ಕೊಂಡ್ರು. ಈ ರಾಶಿಯನ್ನ ಇಲ್ಲಿ ಏನು ಮೊದಲು AMU ಅಟಾಮಿಕ್ಸ್ ಮಾಸ್ ಯೂನಿಟ್ ಅಂತ ಕರಿತಾ ಇದ್ರು. ಈಗ ಅದನ್ನ ಯುಗಳಲ್ಲಿ ಅಳಿತಾರೆ. ಈಗ ಬರಬರ್ತಾ ಅದು ಸರಿಯಾಗಲಿಲ್ಲ. ಕೊನೆಗೆ ಏನ್ ಮಾಡಿದ್ರು, ಕಾರ್ಬನ್ 12 ಪರಮಾಣುವನ್ನು ತಗೊಂಡು ಅದರ ರಾಶಿಯನ್ನು 12 ಭಾಗ ಮಾಡಿದ್ರು. ಅದರಲ್ಲಿ ಒಂದು ಭಾಗ ಏನ್ ಮಾಡಿದ್ರು, ಆಧಾರವಾಗಿ ಇಟ್ಕೊಂಡ್ರು. ನೋಡಿ, ಪರಮಾಣು ರಾಶಿ ಧಾತುವಿನ ಒಂದು ಪರಮಾಣುವಿನ ರಾಶಿ ಬೈ ಕಾರ್ಬನ್ 12 ಪರಮಾಣುವಿನ ರಾಶಿಯ 12ನೇ ಒಂದು ಭಾಗಕ್ಕೆ ಸಮ. ಇದನ್ನ ಆಧಾರವಾಗಿ ಇಟ್ಕೊಂಡು ಈ ಬೇರೆ ಪರಮಾಣುಗಳ ರಾಶಿಯನ್ನ ಲೆಕ್ಕಾಚಾರ ಮಾಡ್ತಾ ಹೋದ್ರು ಅವರು. ಇದು ನಾವು ತಿಳ್ಕೊಂಡು ಪರಮಾಣು ಅಂದ್ರೆ ಏನು, ಪರಮಾಣು ರಾಶಿ ಅಂದ್ರೆ ಏನು. ಈಗ ಹೈಡ್ರೋಜನ್ನಿನ ಪರಮಾಣು ರಾಶಿ 1 ಅಂತ ಹೇಳ್ತೀವಿ. ಆಕ್ಸಿಜನ್ ಪರಮಾಣು ರಾಶಿ 16 ಅಂತ ನಾವು ಹೇಳ್ತೀವಿ. ಈ ರೀತಿ ಹೇಳ್ತಾ ಹೋಗ್ತೀವಿ. ನೈಟ್ರೋಜನ್ನಿನ ಪರಮಾಣು ರಾಶಿ 28, 14. ಅದೇ ರೀತಿ ಕಾರ್ಬನ್ 12. ಈ ರೀತಿ ನಾವು ಬೇರೆ ಬೇರೆ ಪರಮಾಣುಗಳ ಪರಮಾಣು ರಾಶಿಯನ್ನ ತಿಳ್ಕೋಬಹುದು. ಈಗ ನೋಡಿ, ಇದು 16ರಷ್ಟು ಜಾಸ್ತಿ ಇದೆ, ಇದು 14ರಷ್ಟು ಜಾಸ್ತಿ ಇದೆ, ಇದು 12ರಷ್ಟು ಜಾಸ್ತಿ ಇದೆ ಅಂತ ನಾವು ತಿಳ್ಕೊಳ್ತಾ ಹೋಗ್ಬೋದು. ಹೀಗೆ ಪರಮಾಣು ರಾಶಿಯನ್ನ ಲೆಕ್ಕಾಚಾರ ಮಾಡೋದು. ಅದೇ ರೀತಿ ಈ ಪರಮಾಣುಗಳಿಗೆ ಸಂಕೇತ ಕೊಡೋದು ಹೇಗೆ ಸುಲಭ ಆಗುತ್ತೆ. ಇದು ಇಂಥದೇ ಪರಮಾಣು, ಇದು ಇಂಥದೇ ಪರಮಾಣು ಅಂತ ಹೇಳ್ಬಿಟ್ಟು ನಾವು ತಿಳ್ಕೋಬೇಕು ಅಂದ್ರೆ ಆ ಪರಮಾಣುಗಳಿಗೆ ವಿಜ್ಞಾನಿಗಳು ಸಂಕೇತ ಕೊಡೋದನ್ನ ಕಲಿಸ್ತಾ ಬಂದರು. ಏನು ಈ ಸಂಕೇತ ಕೊಡೋದು ಹೇಗೆ? ಈ ಜಾನ್ ಡಾಲ್ಟನ್ನೇ ಕೆಲವು ಧಾತುಗಳಿಗೆ ಅವನ ಕಾಲದಲ್ಲಿ ಸಂಕೇತಗಳನ್ನು ಕೊಡ್ತಾ ಹೋದ. ಈಗ ಉದಾಹರಣೆಗೆ ಹೈಡ್ರೋಜನ್ಗೆ ತನ್ನದೇ ಆದ ಸಂಕೇತವನ್ನು ಕೊಟ್ಟ. ಹೈಡ್ರೋಜನ್ಗೆ ಇದೊಂದು ಸರ್ಕಲ್ ಬಂದು ಮಧ್ಯೆ ಒಂದು ಡಾಟ್ ಇಟ್ಟ, ತಿಳಿಯಲಿ ಎಲ್ಲರಿಗೂ. ಅದೇ ರೀತಿ ಕಾರ್ಬನ್ ಅವನು ಇದು ಸರ್ಕಲ್ ಬಂದು ಎಲ್ಲ ಈ ರೀತಿ ರಬ್ ಮಾಡ, ಇದು ಕಾರ್ಬನ್. ಆಕ್ಸಿಜನ್ಗೆ ಅವನು ಬರೇ ಖಾಲಿ ಇಷ್ಟೇ ಕೊಟ್ಟ. ನಂತರ ಬರ್ಜೀಲಿಯಸ್ ಎನ್ನುವಂತ ವಿಜ್ಞಾನಿ ಈ ಧಾತುಗಳಿಗೆ ನಿಖರವಾಗಿ ಸಂಕೇತಗಳನ್ನು ಕೊಡ್ತಾ ಬಂದ. ನೋಡಿ, ಈ ಧಾತುಗಳಿಗೆ ಸಂಕೇತ ಕೊಡೋದು ಬಹಳ ಮುಖ್ಯ. ಯಾಕೆ? ಇಟ್ ಈಸ್ ಯೂನಿವರ್ಸಲ್ ಆಗಬೇಕು, ಇಡೀ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಗೊತ್ತಾಗಬೇಕು ಧಾತು ಯಾವ ಧಾತು, ಇದು ಯಾವ ಧಾತು, ಇದು ಯಾವ ಧಾತು. ಈಗ ಫಾರ್ ಎಕ್ಸಾಂಪಲ್ ನಾವು H2O ಅಂತ ಬರೆದಿದ್ರೆ ಆ ನೀರಿನಲ್ಲಿ ಯಾವ ಧಾತುಗಳಿವೆ ಅಂತ ನಾವು ಸುಲಭವಾಗಿ ಹೇಳ್ಬೋದಲ್ವಾ? ಯಾವ ಧಾತುಗಳಿವೆ? ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ ಅಂತ ನಾವು ಸುಲಭವಾಗಿ ಹೇಳ್ಬೋದು. ಅದೇ ರೀತಿ H2SO4 ನಲ್ಲಿ ಯಾವ ಯಾವ ಧಾತುಗಳಿವೆ ಅಂತ ಹೇಳ್ಬಿಡ್ಬೋದು. ಸೂತ್ರವನ್ನು ನೋಡಿ, ಹೈಡ್ರೋಜನ್ ಇದೆ, ಸಲ್ಫರ್ ಇದೆ, ಆಕ್ಸಿಜನ್ ಇದೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಸಂಕೇತ ಕೊಡೋದು ಬಹಳ ಮುಖ್ಯವಾಯಿತು. ಸಂಕೇತ ಕೊಡಲು ಬಹಳ ಮುಖ್ಯವಾಯಿತು. ಇವತ್ತು ನಾವು ಇಲ್ಲಿಯವರೆಗೆ ಈ ಪರಮಾಣುಗಳು ಮತ್ತು ಅಣುಗಳು ಎನ್ನುವಂಥ ಪಾಠದಲ್ಲಿ ಮಹರ್ಷಿ ಕಣಾದ ಪರಮಾಣು ಬಗ್ಗೆ ಏನು ಹೇಳ್ದ, ಆಮೇಲೆ ಡೆಮೋಕ್ರಟಿಸ್ ಏನು ಹೇಳ್ದ, ಅದೇ ರೀತಿ ರಾಸಾಯನಿಕ ಸಂಯೋಜನೆಯ 2 ನಿಯಮಗಳನ್ನು ತಿಳ್ಕೊಂಡ್ವಿ. ಒಂದು ರಾಶಿ ಸಂರಕ್ಷಣಾ ನಿಯಮ, ಇನ್ನೊಂದು ಸ್ಥಿರ ಅನುಪಾತಗಳ ನಿಯಮವನ್ನು ನಾವು ತಿಳ್ಕೊಂಡ್ವಿ. ಆಮೇಲೆ ಜಾನ್ ಡಾಲ್ಟನ್, ಇಂಗ್ಲೆಂಡ್ನ ರಸಾಯನಶಾಸ್ತ್ರಜ್ಞ, ಈ ಪರಮಾಣು ಸಿದ್ಧಾಂತವನ್ನು ಮಂಡಿಸ್ತಾನೆ.
ಆ ಪರಮಾಣು ಸಿದ್ಧಾಂತದ ಅಂಶಗಳನ್ನು ಅವನು ವಿವರಿಸ್ತಾನೆ. ಅದೇ ರೀತಿ ನಾವು ಪರಮಾಣು ಅಂದರೆ ಏನು ತಿಳ್ಕೊಂಡ್ವಿ? ಒಂದು ಧಾತುವಿನ ಅಥವಾ ದ್ರವ್ಯದ ಅಥವಾ ವಸ್ತುವಿನ ಅತ್ಯಂತ ಚಿಕ್ಕ ಕಣವನ್ನು ನಾವು ಪರಮಾಣು ಅಂತ ಕರಿತೀವಿ. ಆಮೇಲೆ ಪರಮಾಣು ರಾಶಿ ಇಸ್ ಈಕ್ವಲ್ ಟು ಧಾತುವಿನ ಒಂದು ಪರಮಾಣುವಿನ ರಾಶಿ ಇಸ್ ಈಕ್ವಲ್ ಟು ಬೈ ಕಾರ್ಬನ್ 12 ಪರಮಾಣುವಿನ ರಾಶಿಯ 12ನೇ ಒಂದು ಭಾಗಕ್ಕೆ ಸಮ ಅಂತ ನಾವು ಹೇಳ್ತಾ ಹೋಗ್ತೀವಿ. ನಂತರ ಈ ಧಾತುಗಳಿಗೆ ಸಂಕೇತ ಕೊಡೋದನ್ನು ತಿಳಿಸಿದ್ರು. ಅದರಲ್ಲಿ ಜಾನ್ ಡಾಲ್ಟನ್ ತಮ್ಮದೇ ಆದ ವಿಶೇಷವಾಗಿ ಅವನು ಸಿಂಬಲ್ಗಳನ್ನು ಕೊಟ್ಟ. ನಂತರ ಬರ್ಜಿಲಿಯಸ್ ಈ ಧಾತುಗಳಿಗೆ ಸಂಕೇತ ಕೊಡೋದನ್ನು ಅವನು ಪ್ರತಿಪಾದಿಸ್ತಾನೆ. ಅದನ್ನು ನಾವು ಮುಂದಿನ ತರಗತಿಯಲ್ಲಿ ಈ ಧಾತುಗಳಿಗೆ ಯಾವ ರೀತಿ ಬರ್ಜಿಲಿಯಸ್ ಸಂಕೇತಗಳನ್ನು ಕೊಟ್ಟ ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲಿ